ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶಕ್ಕೆ ಬಿಜೆಪಿ ನಲುಗು ಹೋಗಿದೆ. ಹೈಕಮಾಂಡ್ ತಮ್ಮ ನಾಯಕತ್ವದ ವಿರುದ್ಧ ಯಾವ ರೀತಿಯ ಅಸ್ತ್ರವನ್ನ ಪ್ರಯೋಗ ಮಾಡುತ್ತೆ ಅಂತ ಹೇಳಿ ಬಿಜೆಪಿಯ ಪ್ರಮುಖ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ. ವಿಜೇಂದ್ರ ಅವರು ಪಕ್ಷದ ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಅವರ ಕರೆಗಾಗಿ ಕಾದು ಕುಳಿತಿದ್ದಾರೆ. ಅವರಿಗೆ ವಿವರಣೆ ಕೊಡೋದಕ್ಕೆ ಕಾಲಾವಕಾಶವನ್ನು ಕೂಡ ಅವರು ಕೇಳಿದ್ದಾರೆ. ಹೀಗಾಗಿ ಇದರ ಪರಿಣಾಮಗಳು ಏನ್ ಬೇಕಿದ್ರೂ ಆಗಬಹುದು. ಹಾಗೇನೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ದೆಹಲಿಗೆ ಹೋದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇದರ ನಡುವೆ ನಾನು ಯಾವುದಕ್ಕೂ ಹೆದರೋದಿಲ್ಲ, ರಾಜಕಾರಣದಲ್ಲಿ ಇಂತಹ ಕುತಂತ್ರಗಳಿಗೆ ನಾನು ಜಗ್ಗೋದಿಲ್ಲ ಅನ್ನೋ ಮಾತನ್ನ ವಿಜೇಂದ್ರ ಅವರು ಹೇಳಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರ ಈ ಆಟ ಕುದುರೆ ಓಡೋವರೆಗೂ ಓಡುತ್ತೆ, ಒಂದಿನ ಆ ಓಟ ನಿಲ್ಲಲೇಬೇಕು ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ. ಅವ್ರದ್ದೊಂದು ಪ್ರತಿಕ್ರಿಯೆ ನೋಡೋಣ. ವರಿಷ್ಠರು ಕಾಲಕ್ಕೆ ಏನೇನು ತೀರ್ಮಾನವನ್ನು ಮಾಡಬೇಕು ಅವ್ರು ಮಾಡ್ತಾರೆ. ಇಲ್ಲಿ ನಾವೆಲ್ಲರೂ ಕೂಡ ಸರಿಯಾಗಿ ಹೋಗ್ಬೇಕಾಗಿರ್ತಕ್ಕಂಥ ನಮ್ಮದು ಕೂಡ ಕರ್ತವ್ಯ ಇದೆ. ಅದು ಆಗ್ತಾ ಇದೆ, ನಾನು ಆಗ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಇಲ್ಲ. ಆದರೆ ಇಂಥ ಮಹತ್ವವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಶಾಸಕರುಗಳಿಗೆ ನಡ್ಕೊಳ್ತಾರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಕಲ್ಪನೆಯೂ ಕೂಡ ಇರಲಿಲ್ಲ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಾನು ತಮ್ಮ ಇವತ್ತು JDS ಪಕ್ಷಕ್ಕೂ ಕೂಡ ಅವ್ರಿಗೂ ಕೂಡ ವರಿಷ್ಠರು ನೋವಾಗಿದೆ, ನಮಗೂ ಕೂಡ ನೋವಾಗಿದೆ. ಇದನ್ನು ಎಲ್ಲಿ ಮಾತನಾಡಬೇಕು ಅದನ್ನು ಮಾತಾಡ್ತಾರೆ. DK ಶಿವಕುಮಾರ್ ಅವರಂತ ಒಂದು ರೀತಿಯಲ್ಲಿ ಚಾಣಕ್ಯ ನಡೆಯನ್ನು ಇಟ್ಟಿದ್ದಾರೆ. ಈಗ ಅಂಥವರ ವಿರುದ್ಧ ನಿಮ್ಮ ಸ್ಟ್ರಾಟಜಿ ಬದಲಾವಣೆ ಮಾಡ್ಕೋಬೇಕಾ ಹೇಗೆ? ಭಾಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಮುಗುರಿಸಿ ಬೀಳ್ತಾರೆ. ಇದನ್ನು ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ, ಎದುರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತರ ಶಕ್ತಿ ಇದೆ. ಹೇಗೆ ಬಗ್ಗಿಸ್ಬೇಕು ಬಗ್ಗಿಸ್ತೇವೆ. ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಮುಗಿದೋಗಿ ಆಪರೇಷನ್ ಹಸ್ತ ಮಾಡ್ತಾರಂತೆ ಸರ್ JDS ನವರು. ಅವರೇ ಸುಭಾನ್ ಸುಮೇರ್ ಇಡೀ ದೇಶದಲ್ಲಿ ಆಪರೇಷನ್ ಮಾಡೋಕ್ಕೆ ಬಿಜೆಪಿ ಸಹಿಸ್ಕೊಂಡಿತ್ತು.